ಈ ಒಂದು ಲೈವ್ ಅಲ್ಲಿ ನಾನು ಹೇಳ್ತಾ ಇರೋದೇನಂದ್ರೆ, ನಾನಂತೂ ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ತೀನಿ ಸರ್. ಕನ್ನಡ ಸಿನಿಮಾನ ನಾನು ನೋಡ್ತೀನಿ. ಸೊ ನಿಮ್ಮ ಸಿನಿಮಾದ ಟಿಕೆಟ್ ನಾನು ತಗೊಂಡು ನಾನು ಸಿನಿಮಾ ನೋಡ್ತೀನಿ. ಬಟ್ ಹಾಗೇನೆ ಏನು ಮಾಡಬೇಕು ಅಂದರೆ, ನಮ್ಮ ಕರ್ನಾಟಕದಲ್ಲಿರುವಂಥ ಪ್ರೇಕ್ಷಕರು ಏನು ಮಾಡಬೇಕಂದ್ರೆ, ನಿಮ್ಮ ಯುದ್ಧಕಾಂಡ 2 ಸಿನಿಮಾ ಟಿಕೆಟ್ ತಗೊಂಡು ಫೋಟೋ ನಮಗೆ ಕಳ್ಸಿದ್ರೆ ಸಾಕು, ದುಡ್ಡು ಕೊಟ್ಟು ಸಿನಿಮಾ ನೋಡಬೇಕು. ಸೊ ಎಷ್ಟಾಗುತ್ತೋ ಅಷ್ಟು ಸಿನಿಮಾ ಅಂದರೆ ಅಷ್ಟು ಜನ ನೋಡ್ಬೇಕು. ಯಾಕಂದರೆ ಒಂದು ಸಿನಿಮಾ ಗೆದ್ರೆ ಸರ್, ನೀವು ಹೇಳ್ತಾ ಇದ್ರಿ, ನಿಮ್ಮ ಹಿಂದೆ ನೂರಾರು ಜನ ಇದ್ದಾರೆ, ನೂರಾರು ಜನರ ಶ್ರಮ ಇದೆ. ಸೊ ಹಾಗಾಗಿ ಸಿನಿಮಾಗಳು ಮಾಡ್ತೀವಿ. ಒಂದು ಸಿನಿಮಾ ಗೆದ್ರೆ ಇಟ್ಸ್ ಎ ಪ್ರಾಮಿಸ್, ಈ ದುಡ್ಡನ್ನು ನಾವು ಖಂಡಿತ ಮನೆಗೆ ತೊಗೊಂಡೋಗಲ್ಲ. ಇಟ್ಸ್ ಎ 100% ಪ್ರಾಮಿಸ್. ಏನು ಬರುತ್ತೆ ಅದರಿಂದ ಇನ್ನೊಂದು ಸಿನಿಮಾ ಮಾಡ್ತೀನಿ ಹೊರತು, ನಾನು ಆಗಲೇ ಹೇಳ್ದಂಗೆ ಸಂಸಾರಕ್ಕೆ ನನ್ನ ಫ್ಯಾಮಿಲಿಗೆ ಏನು ಮಾಡಬೇಕು ಅದನ್ನು ನಾವು ಮಾಡಿದ್ದೀವಿ. ಈ ರಿಸ್ಕ್ ಫ್ಯಾಕ್ಟರ್ಸ್ ಇದು ಎಲ್ಲ ಏನಿದೆ, ಗಿವ್ ಆ್ಯಂಡ್ ಟೇಕ್. ನೀವು ನನಗೆ ಎಷ್ಟು ಕೊಡ್ತೀರಾ ನಾನು ಅಷ್ಟು ಸಿನಿಮಾ ವಾಪಸ್ ಕೊಡ್ತೀನಿ ಅಷ್ಟೇ. ಸೊ ಹಾಗಾಗಿ ಯಾರು ನಮ್ಮ ಶೋನ ನೋಡ್ತಾ ಇದ್ದೀರೋ, ಹಾಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಯುದ್ಧಕಾಂಡ 2 ಸಿನಿಮಾದ ಟಿಕೆಟ್ ತೊಗೊಳ್ಳಿ, ಸಿನಿಮಾ ನೋಡಿ, ಸಿನಿಮಾ ನೋಡಿದ್ಮೇಲೆ ಆ ಟಿಕೆಟ್ ಫೋಟೋನ ಕಳಿಸಿ. ಸೊ ಇದೊಂದು ರೆವಲ್ಯೂಷನ್ ಅಂತ ಹೇಳ್ಬೋದು. ಯಾಕಂದರೆ ಅಜಯ್ ಸರ್ ಅವರು ನಿಮಗೋಸ್ಕರ ಇನ್ನೊಂದು 10 ಸಿನಿಮಾ ಮಾಡ್ತಾರೆ. ತುಂಬ ತುಂಬ ದೊಡ್ಡ ಮಾತು ಶಿಲ್ಪ ಅವರು. ವೆರಿ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಬಂದು ಮಾತಾಡಿದ್ದಕ್ಕೆ ಇಷ್ಟು ತನಕ. ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಯುದ್ಧಕಾಂಡ ಚಾಪ್ಟರ್ 2 ಸಿನಿಮಾ ಇದೆ ಏಪ್ರಿಲ್ 18ಕ್ಕೆ ಸಖತ್ ಗ್ರ್ಯಾಂಡ್ ಆಗಿ ರಿಲೀಸ್ ಆಗುತ್ತೆ. ನೀವೇನ್ ಮಾಡ್ಬೇಕು ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಮಿಸ್ ಮಾಡದೆ ಆ ಸಿನಿಮಾನ ನೋಡಿ, ಆ ಫೋಟೋನ ಕಳಿಸಿ ಅಂತ ಹೇಳ್ತಾ ಅಜಯ್ ಸರ್ ಅವರು ಅವರ ಸೋಷಿಯಲ್ ಮೀಡಿಯಾದಲ್ಲೂ ಹಾಕೊಂತೀನಿ ಅಂತ ಹೇಳಿದ್ದಾರೆ ಅಲ್ವಾ ಸರ್?